ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈಗಾಗಲೇ ನಾವು ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳಿಗೆ ಒಂದು ಮಾಡೆಲ್ ಕ್ವಶನ್ ಪೇಪರು, ಒಂದು ಇದೇ ವರ್ಷದ ಕ್ವಶನ್ ಪೇಪರು, ಎರಡು ಇದೇ ವರ್ಷದ ಕ್ವಶನ್ ಪೇಪರು ಹಾಗೂ ಬ್ಲೂ ಪ್ರಿಂಟ್ ಹಾಗೂ ವೇಟೇಜ್ ಆಫ್ ದಿ ಚಾಪ್ಟರ್ನ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇವೆ. ಈಗ ನಮ್ಮ ಪ್ರಥಮ PUC ವಿದ್ಯಾರ್ಥಿಗಳಿಗೂ ಕೂಡ ವೇಟೇಜ್ ಆಫ್ ದಿ ಚಾಪ್ಟರ್ ಏನು ಪ್ಲಾನು, ಯಾವ ರೀತಿಯಾಗಿ ಸ್ಟ್ರಾಟಜಿಯನ್ನು ಮಾಡಬೇಕು ಅದರ ಬಗ್ಗೆ ಸಂಪೂರ್ಣವಾಗಿ ಅಲ್ಲಿ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಜೊತೆಗೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಒಂದು ಒರಿಜಿನಲ್ ಕ್ವಶನ್ ಪೇಪರ್ ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಈ ಕ್ವಶನ್ ಪೇಪರ್ ಕೂಡ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ದಯವಿಟ್ಟು ಈ 3 ಕ್ವಶನ್ ಪೇಪರನ್ನು ತಾವುಗಳು ಲಾಸ್ಟ್ ಇಯರಿಂದಲ್ಲ ಕಣ್ರಿ, ಇದೇ ವರ್ಷದ್ದು ಆಯಿತಾ. ಈ 3 ಪ್ರಶ್ನೆ ಪತ್ರಿಕೆಗಳನ್ನು ಮೊದಲು ಪ್ರಿಪೇರ್ ಮಾಡ್ಕೊಳ್ಳಿ ಆಯಿತಾ. ಎಲ್ಲ ಕ್ವಶನ್ಗೂ ಆನ್ಸರನ್ನು ಇವತ್ತು ಪ್ರಿಪೇರ್ ಆಗಬೇಕು. ನಾಳೆ ಎಕ್ಸಾಮ್ ಬರೀಬೇಕು ಅಂದರೆ ಇವತ್ತು ರಾತ್ರಿ ಎಲ್ಲ ಕೆಲಸ ಮುಗಿಸ್ಕೊಂಡು ಟಾಸ್ಕ್ ಏನಿದೆಯೋ ಅದನ್ನು ಮುಗಿಸ್ಕೊಂಡು ಮಲಗಬೇಕು. ಆವಾಗ ಬೆಳಗ್ಗೆ ನೀವು ಫ್ರೆಶ್ ಆಗ್ತೀರಾ. ಇಲ್ಲಾಂದರೆ ತಲೆ ಭಾರ ಆಗುತ್ತೆ. ಯಾಕೆಂದರೆ ಇನ್ನೂ ನನ್ನ ಚಾಪ್ಟರ್ಗಳು ಉಳಿದಿವೆ, ಇನ್ನೂ ಇಂಪಾರ್ಟೆಂಟ್ ಓದಿಲ್ಲ, ಇನ್ನೂ MCQs ಓದಿಲ್ಲ, ಇನ್ನೂ ಅದು ಓದಿಲ್ಲ, ಇದು ಓದಿಲ್ಲ ಅನ್ನೋದು ತಲೆಯಲ್ಲಿ ಬರುತ್ತೆ. ದಟ್ ಈಸ್ ದ ರೀಸನ್ ಆಯಿತಾ. ನಾಳೆ ಬಹಳ ಕಡೆ ಕಂಪ್ಯೂಟರ್ ಸೈನ್ಸ್ ಎಕ್ಸಾಮ್ ಇದೆ. ಆದರೆ ಓದಲಿಕ್ಕೆ ಅವ್ರ ಹತ್ರ ಮೆಟೀರಿಯಲ್ಲೇ ಇಲ್ಲ. ಮೆಟೀರಿಯಲ್ ಅಂದರೆ ಅರ್ಥ ಆಗುತ್ತಲ್ವ, ಓಲ್ಡ್ ಕ್ವಶನ್ ಪೇಪರು ಇಲ್ಲ. ರೀಸನ್ ಇಷ್ಟೇ, ಯಾಕಂದರೆ ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳಿಗೆ ಈ ವರ್ಷ ಹೊಸದಾಗಿ ಸಿಲೆಬಸ್ ಚೇಂಜ್ ಆಗಿರುವಂಥದ್ದು. ನಿಮಗೆ ಫಸ್ಟ್ ಇಯರ್ PUCಗೆ ಲಾಸ್ಟ್ ಇಯರ್ ಇರುವಂತಹ ಪೇಪರ್ಗಳು ಕೂಡ ಹೆಲ್ಪ್ ಆಗುತ್ತೆ. ಅದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಉಪಯೋಗಿಸಿಕೊಳ್ಳಿ. ನಂತರದಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಪ್ರೀತಿಯ ವಿದ್ಯಾರ್ಥಿಗಳೇ, ಯಾರಿಗೆಲ್ಲ ಇಂಗ್ಲೀಷ್ ಎಕ್ಸಾಮ್ ಆಗಿಲ್ವೋ ಅಂತಹ ವಿದ್ಯಾರ್ಥಿಗಳಿಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫುಲ್ಲು ಗ್ರಾಮರಿನ ಲಿಂಕ್ಸನ್ನು ಕೊಟ್ಟಿರ್ತೇನೆ. ಫುಲ್ ಅಂದರೆ ಮಿಡ್ ಟರ್ಮ್ ಎಕ್ಸಾಮಿಗೆ ಬರುವ ಗ್ರಾಮರಿನ ಲಿಂಕು. ಹಾಗೂ ನಾನು ಅಪ್ಲೋಡ್ ಮಾಡಿರುವಂಥ ಇಂಗ್ಲೀಷ್ ಕ್ವಶನ್ ಪೇಪರು ಒಂದು 4 ಡಿಸ್ಟಿಕ್ಕಿನ ಕ್ವಶನ್ ಪೇಪರ್ಗಳನ್ನು ನೋಡಿಕೊಂಡ್ರೆ ಸಾಕು, 80 ಔಟ್ ಆಫ್ 80 ನಿಮಗೆ ಪಕ್ಕ ಬಂದೇ ಬರುತ್ತೆ. ನಂತರದಲ್ಲಿ ಬಿಸ್ನೆಸ್ ಸ್ಟಡೀಸ್ ಕೂಡ ಅಷ್ಟೇ. ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಎಕ್ಸಾಮ್ ಮುಗಿದಾದ ತಕ್ಷಣ ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐಡಿಗೆ ಕಳುಹಿಸಿಕೊಡಿ. ಧನ್ಯವಾದಗಳು.